ಆ, ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಬಟ್ ಕರೆಯೋದು ಮಾತ್ರ ಟೈಮಲ್ಲಿ ಕರಿತಿಲ್ಲ. ಅದೊಂದು ನಮ್ಗೆ ಬೇಜಾರಾಯಿತು. ಬಿಕಾಸ್ ನಾವು ಇವಳನ್ನ ಗ್ರೂಮ್ ಮಾಡದೆ ತಗೊಂಡೋಗೋಕೆ ಕಷ್ಟ ಆಗುತ್ತಲ್ವ, ಅದೊಂದು ಮಾತ್ರ. ಬೇರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಆಲ್ರೆಡಿ ಫಸ್ಟ್ ರೌಂಡ್ ಮುಗಿದು ಬೆಸ್ಟ್ ಆಫ್ ಬ್ರೀಡ್ ಬಂದಿದೆ. ಸೊ ಓಪನ್ ಶೋ ಅಲ್ಲಿ ಎಷ್ಟು ಬರುತ್ತೆ ನೋಡಬೇಕು. ರೀಸೆಂಟಾಗಿ ಮಡಿಕೇರಿಯಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ, ಅಲ್ಲಿ ಓವರಾಲ್ ಅಲ್ಲಿ ಟಾಪಲ್ಲಿ ಬಂದೆ, ಅಲ್ಲಿ ಫಸ್ಟ್ ಪ್ಲೇಸ್. ಸೊ ಇಲ್ಲೇನು ಬರುತ್ತೆ ನೋಡಬೇಕು. ಬಟ್ ಹಾಂ, ಸತತವಾಗಿ 4ನೇ ಬಾರಿದು ನಾವು ಮೈಸೂರಿಗೆ ಬರ್ತಿರೋದು. ಸೊ ಪ್ರತಿ ವರ್ಷ ಅವಳು ಪ್ರೈಸ್ ತಗೊಂಡು ಹೋಗಿದ್ದಾಳೆ. ಸೊ ಈ ಸಲ ತಗೊಂಡು ಹೋಗ್ತಾಳೆ ಅಂತ. ಯಾವ ಬ್ರೀಡ್ ಅದ್ರ ನೇಮ್ ಮತ್ತೆ ಏನು ಸ್ಪೆಷಾಲಿಟಿ ಓಕೆ ಓಕೆ. ಸೊ ಇದು ಟಿಬೆಟಿಯನ್ ಲಾಸಾಬ್ಸ್ ಅಂತ, ನಾವು ಬ್ರೆಜಿಲಿಂದ ಇಂಪೋರ್ಟ್ ಮಾಡಿರೋದು. ಸೊ ಇವ್ರದ್ದು ಸ್ಪೆಷಾಲಿಟಿ ಏನಂದರೆ ಅವ್ರ ಕೋಟ್, ಲಾಂಗ್ ಕೋಟ್. ಸೊ ಕೋಟ್ ಈ ಥರ ಇರಬೇಕಂದ್ರೆ ನೀವು ಮೇಂಟೆನೆನ್ಸ್ ಡೆಫಿನೆಟ್ಲಿ ಮಾಡಲೇಬೇಕಾಗುತ್ತೆ. ದಿನಕ್ಕೆ 2 ಸತಿ ಗ್ರೂಮಿಂಗ್ ಮಾಡಬೇಕು. ಮತ್ತು ಅವ್ರಿಗೆ ಕೊಡೋ ಫುಡ್ ಮತ್ತು ಸಪ್ಲಿಮೆಂಟ್ಸ್ ಕೂಡ ಚೆನ್ನಾಗಿ ನೋಡಿ ಕೊಡಬೇಕಾಗುತ್ತೆ. ಲೈಕ್ ಕಾಡ್ ಲಿವರ್ ಆಯಿಲ್ ಆ ಥರ ಎಲ್ಲ ಸಪ್ಲಿಮೆಂಟ್ಸ್ ಕೊಡಬೇಕಾಗುತ್ತೆ. ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಈ ಥರ ಹಾಟ್ ಎನ್ವೈರ್ಮೆಂಟಲ್ಲಿ. AC ಕೂಲರ್ ಇದ್ದರೆ ಆರಾಮಾಗಿ ನೋಡ್ಕೊಳ್ಬೋದು, ಮ್ಯಾನೇಜ್ ಮಾಡ್ಬೋದು. ಅದನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಮೇಡಮ್? ಬೆಳಗ್ಗೆ ಮಾರ್ನಿಂಗ್ ಓಕೆ. ಸೊ ಬೆಳಿಗ್ಗೆ ಒಂದ್ಸರಿ ಎದ್ದ ತಕ್ಷಣ ಅವಳದು ಗ್ರೂಮಿಂಗ್, ಲೈಕ್ ಕೋಂಬೆಲ್ಲ ಮಾಡೋದೆಲ್ಲ ಇರುತ್ತೆ. ಮತ್ತು ಅವಳು ನಾರ್ಮಲಿ ಮನೇಲಿ ನಾವು ಕೇಜಲ್ಲಿ ಹಾಕಲ್ಲ, ಸೊ ಮನೇಲಿ ಅವ್ರು ಇರ್ತಾರೆ. ರಾತ್ರಿ ಒಂದ್ಸತಿ ಮಲಗೋ ಮುಂಚೆ ಹೇರ್ ಎಲ್ಲ ಕಟ್ಟಿ ಇರ್ತಾರೆ. ಸೊ ನೀವು ಇವಳನ್ನ 365 ಡೇಸ್ ಚೆಕ್ ಮಾಡಿದ್ರೆ ಹೀಗೆ ಇರ್ತಾಳೆ, ಲೈಕ್ ಫುಲ್ ಹೇರ್ ಆಗಿ. ಸೊ ಎಲ್ಲ ಕಡೆ ಶೋಸ್ ಹೋಗ್ತಾ ಇರ್ತೇವೆ. ಸೊ